ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿವಸಗಳಲ್ಲಿ ರಾಯರ ಒಂದು ಪೂಜೆ ಅನುಷ್ಠಾನಗಳನ್ನು ನಿಮಗೆ ಹೇಳ್ಕೊಡೋದಕ್ಕಿಂತ ರಾಯರ ಹೆಸರನ್ನು ಇಟ್ಕೊಂಡು ಏನೇನೆಲ್ಲ ಮೋಸಗಳನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಜಾಗೃತಿಯನ್ನು ಈ ಚಾನಲ್ ಮೂಲಕ ಮೂಡಿಸಬೇಕಾಗಿರೋದು ಸಹ ನನ್ನ ಕರ್ತವ್ಯ ಅಂಥೇಳಿ ಒಂದಷ್ಟು ಮಾತುಗಳನ್ನು ಇವತ್ತು ನಿಮ್ಮೊಟ್ಟಿಗೆ ರಾಯರ ವಿಚಾರದಲ್ಲಿ ಏನು ಒಂದು ಅನಾಚಾರಗಳು ನಡೀತಾ ಇದೆ ಅದರ ಬಗ್ಗೆ ಹಂಚ್ಕೋತೀನಿ. ಇದಕ್ಕೆ ಹಿಂದೆ ಒಂದು ವಿಡಿಯೋ ಮಾಡಿದೆ. ಅಂದರೆ ರಾಯರ ಹೂಪ್ರಸಾದದ ವಿಚಾರದಲ್ಲಿ ಏನೇನೆಲ್ಲ ಆಟಗಳನ್ನು ಆಡ್ತಾರೆ, ಯಾವ ರೀತಿ ಹೂವನ್ನು ಇಟ್ಟು ಬೀಳಿಸ್ತಾರೆ, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ ಅಂತಂದು. ಅದನ್ನು ಬಿಟ್ಟು ಹೊರತಾಗಿಯೂ ಸಹ ಇನ್ನೂ ಒಂದಷ್ಟು ಮೋಸಗಳು ರಾಯರ ಹೆಸರಿನಲ್ಲಿ ರಾಯರ ವಿಚಾರದಲ್ಲಿ ನಡೀತಾ ಇರುವಂತಹದ್ದು. ಯಾವ ರೀತಿ ನೀವೀಗ ನೋಡಿರಬಹುದು, ಸಿಕ್ಕದವರೆಲ್ಲ ರಾಯರ ಹೆಸರಿನಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೋತಾರೆ. ಅದರ ಜೊತೆಯಲ್ಲಿ ರಾಯರ ಹೆಸರಿನಲ್ಲಿ ಚಾರಿಟಬಲ್ ಟ್ರಸ್ಟ್ಗಳನ್ನು ಮಾಡಿಕೊಳ್ಳುವಂತಹದ್ದು. ಆ ರಾಯರ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನು ಮಾಡ್ತಾರೆ, ರಾಯರ ಹೆಸರನ್ನು ಇಟ್ಕೊಂಡು ಜನಗಳ ಹತ್ರ ದುಡ್ಡು ಕೇಳುವಂತಹದ್ದು. ಅಂದರೆ ನಾವು ಹಸ್ದಂಥವ್ರಿಗೆ ಅನ್ನ ಕೊಡ್ತೀವಿ ಅಥವಾ ನಿರ್ಗತಕರಿಗೆ ಬಟ್ಟೆ ಊಟವನ್ನು ಕೊಡ್ತೀವಿ, ನೀವು ಸಹ ಕೈಲಾದ ಸೇವೆಯನ್ನು ಮಾಡಿ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಜನರ ತಲೆ ಸವರಿ ದುಡ್ಡುಗಳನ್ನು ಇಸ್ಕೊಳ್ಳೋವಂತಹದ್ದು. ಅದನ್ನು ಹೋಗಲಿ ದಾನ ಮಾಡೋವಂತಹದ್ದು ತಪ್ಪಲ್ಲ, ಅದು ರಾಯರ ಹೆಸರಿನಲ್ಲಿ. ಏಕೆಂತಂದರೆ ನಾನು ಆರಾಧನೆಯ ಸಮಯದಲ್ಲಿ ನಿಮ್ಮೊಟ್ಟಿಗೆ ಸುಮಾರು ಸರ್ತಿ ಹೇಳಿಕೊಂಡೆ. ಏಕೆಂದರೆ ನಾವು ಆಡಂಬರವಾಗಿ ತುಂಬ ಒಂದಷ್ಟು ಹೂಗಳನ್ನು ಹೇರಿ ನಾವು ಪೂಜೆ ಮಾಡೋದಕ್ಕಿಂತ ಅವರ ಹೆಸರಿನಲ್ಲಿ ಅವತ್ತಿನ ದಿವಸ ಒಂದು 10 ಜನರಿಗೆ ಒಂದು ಕಲ್ಲು ಸಕ್ಕರೆ ಕೊಟ್ಟರು ಎಷ್ಟೋ ಶ್ರೇಷ್ಠ. ರಾಯರು ಮೆಚ್ಚುತ್ತಾರೆ, ರಾಯರು ಒಪ್ತಾರೆ. ಅಂತಹದ್ರಲ್ಲಿ ಊಟ ಇಲ್ಲ ಬಟ್ಟೆ ಇಲ್ಲ ಅನ್ನೋಂಥವ್ರಿಗೆ ರಾಯರ ಹೆಸರಿನಲ್ಲಿ ಕೊಟ್ಟರೆ ಅದು ತಪ್ಪಾಗಲ್ಲ. ಆದರೆ ನೀವು ಕೊಟ್ಟಂತಹ ಹಣ ಏನಿದೆ ಅದು ಅವರಿಗೆ ತಲುಪಬೇಕು. ಆವಾಗ ನೀವು ಕೊಟ್ಟಂತಹ ಒಂದು ದುಡ್ಡಿಗೆ ಒಂದು ಸಾರ್ಥಕತೆ ಬರುವಂತಹದ್ದು. ಯಾಕೆಂದರೆ ನಾವಿವತ್ತು ಒಂದು 10 ರೂಪಾಯಿ ದುಡಿಬೇಕು ಅಂತಂದರೆ ನಮಗೆ ಎಷ್ಟು ಕಷ್ಟ ಇದೆ ಅನ್ನೋಂತಹದ್ದು ದುಡಿಯೋವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥದ್ರಲ್ಲಿ ಒಬ್ಬರನ್ನ ನಂಬಿ ನಾವು ಒಂದು 10 ರೂಪಾಯೋ 100 ರೂಪಾಯೋ ಒಂದು ಗ್ರೂಪ್ಗೆ ಆಗಲಿ ಒಂದು ಟ್ರಸ್ಟ್ಗೆ ಆಗಲಿ ನಾವು ಕೊಟ್ಟಾಗ ಅವರು ಅದನ್ನು ಏನು ಮಾಡ್ತಾ ಇದ್ದಾರೆ, ಆ 10 ರೂಪಾಯಿನಲ್ಲಿ 9 ರೂಪಾಯಿನ ಅವ್ರು ನುಂಗಾಕಂತಾರೆ, 1 ರೂಪಾಯಿನ ಮಾತ್ರ ಯಾರಿಗೋ ಒಬ್ರಿಗೆ ಕೊಡೋ ಅಂಥ ರೀತಿಯಲ್ಲಿ ಕೊಡ್ತಾ ಇರುವಂತಹದ್ದು. ಈ ರೀತಿ ಮೋಸಗಳು ರಾಯರ ವಾಟ್ಸಪ್ ಗ್ರೂಪು ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ನಡೀತಾ ಇದೆ. ನಾನಿಲ್ಲಿ ಯಾವುದನ್ನೇ ಒಂದು ಪರ್ಟಿಕ್ಯುಲರ್ ಆಗಿ ಯಾರೊಬ್ಬರನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಸುಮಾರಷ್ಟು ನನ್ನ ಗಮನಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಂದಾನೇ ಬಂದಿರೋ ಅಂತಹದ್ದು ಆಗಿರುವಂತಹ ಮೋಸಗಳು. ಹೀಗಾಗಿ ನಿಮ್ಮಗಳ ಜೊತೆಯಲ್ಲಿ ಈ ವಿಚಾರವನ್ನು ನಾನು ಹಂಚ್ಕೋತಾ ಇದ್ದೀನಿ. ಈ ರೀತಿ ಕೊಡ್ತಾ ಇದ್ದೀರಾ, ಕೂಲಂಕುಷವಾಗಿ ವಿಚಾರ ಮಾಡಿ ಯಾವ ರೀತಿ ನೀವು ತಲುಪಿಸ್ತೀರಾ ಜನಗಳಿಗೆ, ಯಾವ ರೀತಿ ದುಡ್ಡು ವರ್ಗಾವಣೆ ಆಗುತ್ತೆ, ನೀವು ಕೊಟ್ಟಂತಹ ಹಣ ಸರಿಯಾದಂತಹ ರೀತಿಯಲ್ಲಿ ಸದ್ವಿನಿಯೋಗ ಮಾಡ್ಕೋತಾರ, ಇವೆಲ್ಲವನ್ನು ವಿಚಾರ ಮಾಡಿಬಿಟ್ಟು ಕೊಡಿ, ತಪ್ಪಿಲ್ಲ. ಆದರೆ ಸುಮ್ಮನೆ ಕಂಡು ಕಾಣದ ಹಾಗೆ ರಾಯರ ಹೆಸರಿನಲ್ಲಿ ದುಡ್ಡನ್ನು ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡಬೇಡಿ. ನಿಮ್ಮ ದುಡ್ಡು ವ್ಯರ್ಥ ಆಗಬಾರ್ದು, ಮತ್ತು ಒಬ್ಬರ ಕೈಗೆ ಸೇರಿ ಅದು ದುರ್ಬಳಕೆ ಆಗಬಾರ್ದು. ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇದ್ಯಾವುದು ಬೇಡಪ್ಪ ಅಂತಂದರೆ ನಾವೊಂದು 100 ರೂಪಾಯಿನೇ ಆಗಲಿ ನಮಗೆ ಗೊತ್ತಿರೋಂತಹ ಯಾರು ತಿನ್ನೋದಕ್ಕಿಲ್ದಲೇ ಇರುವಂತಹವರು, ಬಟ್ಟೆ ಇಲ್ದಲೇ ಇರುವಂತಹವರು ಅಥವಾ ಒಂದು ಅನಾಥಾಶ್ರಮದಲ್ಲಿ ಕೊಡುವಂತಹದ್ದು, ಈ ರೀತಿ ನೇರವಾಗಿ ಕೊಟ್ಟುಬಿಡಿ. ಅದು ಒಂದು ಸಾರ್ಥಕತೆ ಇರುತ್ತೆ. ಏಕೆಂದರೆ ನಿಮ್ಮ ಹಣ ಎಲ್ಲೂ ಪೋಲಾಗಲ್ಲ. ಇದ್ಯಾವುದೂ ಬೇಡವಾ, ರಾಯರ ಭಕ್ತರು ಅಂತಂದಮೇಲೆ ನೀವು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೀರ, ಬರ್ತಾನೆ ಇರ್ತೀರ.
ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಾಯರ ಎದುರುಗಡೆ ಹುಂಡಿ ಇರುತ್ತೆ. ಗಮನಿಸಿದಿರ, ರಾಯರ ಮೂಲ ಬೃಂದಾವನದ ಎದುರುಗಡೆ ಹುಂಡಿ ಇಟ್ಟಿರ್ತಾರೆ. ನಿಮ್ಮ ಕೈಯಲ್ಲಿ 10 ರೂಪಾಯಿ ಆಯಿತಾ, 50 ರೂಪಾಯಿ ಆಯಿತಾ, 100 ರೂಪಾಯಿ ಆಯಿತಾ, ಇಲ್ಲ 1,000 ರೂಪಾಯಿ ಆಯಿತಾ, ಅಲ್ಲಿ ಕೊಟ್ಟರೂ ಪರವಾಗಿಲ್ಲ. ಇಲ್ಲ ನಾವು ರಾಯರ ದರ್ಶನಕ್ಕೆ ಅಂತ ಹೇಳಿ ಹೋದಾಗ ಅನ್ನದಾನ ನಡೀತಾ ಇರುತ್ತೆ, ಅಂದರೆ ನಾವು ಊಟ ಮಾಡ್ತೀವಲ್ವ, ಅಲ್ಲೂ ಸಹ 1,000 ರೂಪಾಯಿ ಮೇಲ್ ಕೊಟ್ಟರೆ ನಮಗೆ ಒಂದು ರೆಸಿಪ್ಟ್ ಕೊಡ್ತಾರೆ. ಅದನ್ನೇನು ಮಾಡ್ತಾರೆ, ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡುವಾಗ ಅವರು ಅದಕ್ಕೆ ಆ ದುಡ್ಡನ್ನು ಬಳಸ್ಕೋತಾರೆ. ಇಲ್ಲ ನೀವು ಹುಂಡಿಗೆ ಹಾಕ್ತೀರಾ, ರಾಯರ ಎದುರುಗಡೆ ಇರುವಂತಹ ಹುಂಡಿಗೆ ಹಾಕಿದಾಗ ಅವರು ಸುಮಾರಷ್ಟು ಹಣವನ್ನು ಏನು ಮಾಡ್ತಾರೆ, ನೊಂದಂತಹವರಿಗೆ ಒಳ್ಳೆಯದನ್ನು ಮಾಡುವಂತಹ ಕಾರ್ಯಕ್ಕೋಸ್ಕರ ಆ ಹಣವನ್ನು ಬಳಸ್ಕೋತಾರೆ. ನೀವು ಒಂದು ತಿಳ್ಕೊಳ್ಳಿ, ನಾವು ಮಂತ್ರಾಲಯದಲ್ಲಿ ಏನು ಹುಂಡಿಗೆ ದುಡ್ಡನ್ನು ಹಾಕ್ತೀವಲ್ವ, ಅದರಲ್ಲಿ 1 ರೂಪಾಯಿ ಕೂಡ ವ್ಯರ್ಥ ಆಗೋದಕ್ಕೆ ಅಲ್ಲಿರುವಂತಹ ರಾಯರು ಖಂಡಿತವಾಗಿ ಬಿಡೋದಿಲ್ಲ. ಬಹಳಷ್ಟು ಒಳ್ಳೆಯ ಕಾರ್ಯಗಳು ಮಂತ್ರಾಲಯಕ್ಕೆ ನಾವು ಹಾಕುವಂತಹ ದುಡ್ಡಿನಿಂದ ನಡೀತಾ ಇದೆ. ಅದು ನಿಮಗೆ ತಿಳಿದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಅಲ್ಲಿರುವಂತಹ ನಮ್ಮ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಬಹಳಷ್ಟು ಅಂದರೆ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಯಾರೆಲ್ಲ ನರಳ್ತಾ ಇರ್ತಾರಲ್ವ, ಅಂತಹವರು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಹಣವನ್ನು ಪಡ್ಕೊಂಡಿದ್ದಾರೆ. ಓದುವಂತಹ ಮಕ್ಕಳಿಗೆ ಗುರುಗಳು ಸಹಾಯ ಮಾಡ್ತಾರೆ. ಅಥವಾ ಈಗ ಮನೆಯಲ್ಲಿ ದುಡಿಯುವಂತಹ ಆಸರೆ ಇಲ್ಲ, ಅಂದರೆ ಮನೆ ಯಜಮಾನರಿಗೆ ಏನೋ ಆಗಿ ಅವರು ತೀರ್ಕೊಂಡ್ಬಿಡ್ತಾರೆ, ಮನೆ ಮಕ್ಕಳು ಅನಾಥರಾಗಿರ್ತಾರೆ. ಅಂತಹವರು ಜೀವನ ಮಾಡೋದಕ್ಕೋಸ್ಕರ ದಾರಿ ಮಾಡಿಕೊಡ್ತಾರೆ ಅಂತಹ ಕುಟುಂಬಗಳಿಗೆ. ಆದರೆ ಅವರು ಎಲ್ಲೂ ಸಹ ಹೇಳ್ಕೊಳ್ಳಲ್ಲ, ನಮ್ಮ ಮಂತ್ರಾಲಯದ ಒಂದು ಏನಿದೆ ಆ ಹಣದಿಂದ ನಾವು ಇಂಥವ್ರಿಗೆ ಜೀವನ ಕಟ್ಕೊಟ್ವಿ, ಇಂಥವ್ರಿಗೆ ಸಹಾಯ ಮಾಡಿದ್ವಿ, ಅಥವಾ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಅಂಥೇಳಿ ಎಲ್ಲೂ ಹೇಳ್ಕೊಡಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಬಾರ್ದು ಅನ್ನೋ ರೀತಿ ಮಂತ್ರಾಲಯದಲ್ಲಿ ಗುರುಗಳಿಂದ ಇಂತಹ ಎಷ್ಟೋ ಕಾರ್ಯಗಳು ನಡೀತಾ ಇರುತ್ತೆ. ಅವರು ಯಾವುದನ್ನೂ ಸಹ ತೋರ್ಪಡಿಕೆ ಮಾಡ್ಕೊಳ್ಳಲ್ಲ. ಅದನ್ನು ರಾಯರು ಒಪ್ಪೋದಿಲ್ಲ. ಬಹಳ ಚೆನ್ನಾಗಿ ರಾಯರು ಆ ಗುರುಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಇದೇ ರೀತಿ ಇದೇ ಹಾದಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂದು. ಹೀಗಾಗಿ ಯಾವ ಗ್ರೂಪ್ಗಳಿಗೂ ಸಹ ದಯಮಾಡಿ ಹಣ ಹಾಕಿ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಗುರುಗಳ ಬಗ್ಗೆ ಮಾತಾಡುವಾಗ ಈ ಸೋಷಿಯಲ್ ಮೀಡಿಯಾದ ಇನ್ನೊಬ್ಬ ವ್ಯರ್ಥ ಗುರು ಹೆಸರು ಹೇಳಲಿಕ್ಕೆ ಬರೋದಿಲ್ಲ. ಇತ್ತೀಚೆಗೆ ಎಲ್ಲ ಬಹಳ ಯೂಟ್ಯೂಬರ್ಸ್ಗಳು ಸಹ ಇವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅದರಲ್ಲಿ ಒಂದು ಸತ್ಯಾಸತ್ಯತೆ ಇದೆ. ಬಹಳ ಹುಷಾರಾಗಿರಿ. ನಾನು ಹೆಸರನ್ನು ಹೇಳಲ್ಲ ಆ ವ್ಯಕ್ತಿ ಬಗ್ಗೆ, ಏಕೆ ಅಂತಂದರೆ ಬಹಳ ಅನಾಚಾರಗಳನ್ನ ನಡೆಸ್ತಾ ಇದ್ದಾನೆ. ಕಾವಿ ಬಟ್ಟೆ ಹಾಕ್ಕೊಂಡು ಗುರು ಅಂತೇಳಿ ಹೇಳಿಕೊಂಡು ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ನಾಟಕ ಆಡಿಕೊಂಡು, ಅವನು ಯಾವ ಪಾದಯಾತ್ರೆನೂ ಮಾಡಲ್ಲ ರೀ. ಅವನ ಹಿಂದೆ ಒಂದು 8-10 ಜನ ಚೇಲಾಗಳಿದ್ದಾರೆ. ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳೋದು ನಾಟಕ, ಅದರ ಜೊತೆಯಲ್ಲಿ ಕಾವಿ ಬಟ್ಟೆ ಹಾಕ್ಕೊಂಡು ನಾನ್ ವೆಜ್ಜನ್ನು ತಿನ್ನುವಂತಹದ್ದು ಮಾಡ್ತಾನೆ. ಅವನಿಗೆ ಮಾಧವ ಸಂಪ್ರದಾಯದ ಪ್ರಕಾರ ರಾಯರ ಯಾವುದೇ ಪೂಜೆ ಪುನಸ್ಕಾರಗಳು ಗೊತ್ತಿಲ್ಲ. ಅದರ ಜೊತೆಗೆ ದಯಮಾಡಿ ನೋಡಿ, ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇರೋರು ಏನಾದರೂ ಅವನನ್ನು ನೀವು ಗುರು ಅಂತ ಹೇಳಿ ನಂಬಿಟ್ಟಿದ್ರೆ, ಯಾವ ಹೆಣ್ಣು ಮಕ್ಕಳು ಸಹ ದಯಮಾಡಿ ಅವನಿಗೆ ಕಾಲ್ ಮಾಡಿ ನಿಮ್ಮ ಪರ್ಸ್ನಲ್ ನಂಬರ್ಗಳು ಅವನಿಗೆ ಸಿಗೋ ರೀತಿ ಮಾಡ್ಕೋಬೇಡಿ. ಆ ವ್ಯಕ್ತಿ ಹೆಣ್ಮಕ್ಳ ವಿಚಾರದಲ್ಲೂ ಸರಿ ಇಲ್ಲ. ನಂಬರು ನಿಮ್ಮ ನಂಬರ್ಗಳು ತತ್ಕ್ಷಣಕ್ಕೆ ನೀವೇನಾದರೂ ಕೊಟ್ಟು ಸಿಗಾಕೊಂಡ್ರಿ ಅಂತಂದರೆ ಮುಂದೆ ಬಹಳ ತೊಂದರೆಯನ್ನು ಆತನಿಂದ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಆತ ಎಲ್ಲದರಲ್ಲೂ ಇದ್ದಾನೆ. ಇಷ್ಟರಲ್ಲೇ ಗುರುಗಳೇನೆ ಎಲ್ಲವನ್ನು ಬಯಲಿಗೆ ತರ್ತಾರೆ. ರಾಯರ ವಿಚಾರದಲ್ಲಿ ಆಟ ಆಡಲಿಕ್ಕೆ ಹೋದರೆ ಅವರು ಸುಮ್ಮನಿರಲ್ಲ. ಬಹಳ ಅನಾಚಾರಗಳನ್ನ ನಡೆಸ್ತಾ ಇದ್ದಾನೆ. ಹುಷಾರಾಗಿರಿ. ಯಾರಾದರೂ ಅವನನ್ನು ನಂಬಿದರೆ ಅಂಥವ್ರಿಗೆ ತಿಳಿ ಹೇಳಿ. ರಾಯರನ್ನ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡೋಕ್ಕೆ ಹೊರಟಿದ್ದಾನೆ, ಹೆಸರು ಸಂಪಾದನೆ ಮಾಡೋಕ್ಕೆ ಹೊರಟಿದ್ದಾನೆ. ಅದು ಇನ್ನೊಂದು ವಿಡಿಯೋ ಬಹಳ ನೋಡಿದೆ, ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಯಾವುದೋ ಒಂದು ಹೆಂಗಸನ್ನ ಹಿಡ್ಕೊಂಡು ಆಟ ಆಡ್ತಾನಲ್ಲ. ಅಯ್ಯೋ ಮುಟ್ಟಾಳ್ ನನ್ನ ಮಗ ರೀ ಅವನು. ನಾನು ಯಾವ ಕೆಟ್ಟ ಪದನೂ ಇಲ್ಲಿನ ತನಕ ನನ್ನ ಚಾನಲಲ್ಲಿ ಬಳಸಿಲ್ಲ. ಎಂಥ ಹೆಡ್ ನನ್ನ ಮಗ ಅಂದರೆ, ಅದು ಎಂತಹ ದುಷ್ಟ ಶಕ್ತಿ ಇದ್ದರೂ ರಾಯರ ಒಂದು ಪಾದೋದಕ ಪ್ರೋಕ್ಷಣೆ ಮಾಡಿ ಮಂತ್ರಾಲಯದ 4 ಅಕ್ಷತೆ ಕಾಳು ಅವಳ ತಲೆ ಮೇಲೆ ಹಾಕಿದ್ರೆ ಎಂಥ ದುಷ್ಟಶಕ್ತಿ ಕಾಟ ಇದ್ರೂ ಹೊರಟೋಗೋದು. ಅವನು ಕೂತ್ಕೊಂಡು ಅಷ್ಟೆಲ್ಲ ಬೂಟಾಟಿಕೆ ಮಾಡಬೇಕಾದ್ರೆ ಅವರೆಲ್ಲ ಅವನಿಗೆ ಗೊತ್ತಿರುವಂಥವರು. ಆ ಹೆಂಗಸಿರ್ಬೋದು, ಒಂದು 8 ಜನದ್ದು ಒಂದು ಟ್ರೂಪ್ ಇದೆ. ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊತಾರೆ. ಆಮೇಲೆ ಇವನು ಹೋಗಿ ಅಲ್ಲಿ ಇಲ್ಲಿ ಪೂಜೆ ಮಾಡಿಬಿಟ್ಟು ವಿಡಿಯೋ ಹಾಕ್ತಾನಲ್ವ, ಅವ್ರಿವ್ರ ಮನೆಗೆ ಹೋಗೋವಂತಹದ್ದು, ಪೂಜೆ ಮಾಡೋವಂತಹದ್ದು ಎಲ್ಲರೂ ಸಹ ಗೊತ್ತಿರೋರ ಮನೆಗಳು. ಇವೆಲ್ಲ ಪ್ಲ್ಯಾನ್ ಮಾಡ್ಕೊತಾರೆ. ಇಲ್ಲೇ ಹೋಗಿ ಇದೇ ಥರ
ಸ್ಕ್ರಿಪ್ಟೆಡ್, ಈ ರೀತಿ ಅಲ್ಲಿ ನಡ್ಕೊಂಡು ಈ ರೀತಿ ವಿಡಿಯೋ ಮಾಡ್ಕೋಬೇಕು, ನೀವು ಹಿಂಗೆ ಆ್ಯಕ್ಟ್ ಮಾಡಿ ನಾನು ಹಿಂಗೆ ಆ್ಯಕ್ಟ್ ಮಾಡ್ತೀನಿ, ಇಷ್ಟೇ. ಬಹಳಷ್ಟು ಜನ ಮೋಸ ಹೋಗಿ ಆಮೇಲೆ ನನಗೆ ವಾಟ್ಸಪ್ಗಳಲ್ಲಿ ಮೆಸೇಜ್ ಮಾಡಿರೋರು ಅವರೇ, ಹಿಂಗೆ ಆಗಿದೆ ಅಂತಂದು. ಏಕೆಂದರೆ ನಾವು ಡೈರೆಕ್ಟಾಗಿ ಅವ್ರ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಅವ್ರ ಚಾನಲ್ಗಳ ಹೆಸರು ಮೆನ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ದಯಮಾಡಿ ಹುಷಾರಾಗಿರಿ, ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ. ಅವನಲ್ಲಿ ಯಾವುದೇ ಒಂದು ರಾಯರಿಗೆ ಸಂಬಂಧಿಸಿದಂತೆ ಯಾವ ಶಕ್ತಿನೂ ಇಲ್ಲ. ಅವನನ್ನು ರಾಯರಿಗೆ ಹೋಲಿಕೆ ಮಾಡ್ತಿರಲ್ವ ನೀವು ಜನಗಳು, ಇದು ಬಹಳ ತಪ್ಪು. ರಾಯರೇ ಅಂತ ಹೇಳಿ ಸಂಬೋಧಿಸ್ತಾರೆ ಅವನನ್ನು. ರಾಯರಲ್ಲಿ ಅವರ ಒಂದು ಪಾದುಕೆಗೆ ಮೆತ್ಕೊಂಡಿರುತ್ತಲ್ಲ ಧೂಳು, ಅದಕ್ಕೆ ನಾವೇ ಸಮಾನರಲ್ಲ. ಅಂತಹದ್ರಲ್ಲಿ ಮಾಡಬಾರ್ದು ಕೆಲಸ ಮಾಡ್ತಾವನು. ಅವನನ್ನು ನೀವು ರಾಯರಿಗೆ ಹೋಲಿಸ್ತಿರಲ್ಲ, ನೀವು ರಾಯರ ಭಕ್ತರ? ರಾಯರು ಅಂದರೆ ಏನು ತಿಳ್ಕೊಂಡಿದ್ದೀರಾ ನೀವು? ರಾಯರೇ ಅಂತ ಹೇಳಿ ಸಂಬೋಧಿಸ್ಬೋದು ಅವನನ್ನು. ನಾವು ಇಲ್ಲಿ ಮಂತ್ರಾಲಯದಲ್ಲಿದ್ದಾರಲ್ಲ ಗುರುಗಳು, ಸುಬುಧೇಂದ್ರ ತೀರ್ಥರು, ಶ್ರೀ ಸುಬುಧೇಂದ್ರ ತೀರ್ಥರು, ಅವರನ್ನೇ ನಾವು ರಾಯರು ಅಂತ ಹೇಳಿ ಸಂಬೋಧಿಸಬಾರ್ದು. ಏಕೆಂದರೆ ಯಾವ ಮನುಷ್ಯರು ಸಹ ರಾಯರಿಗೆ ಸರಿಸಮಾನರಲ್ಲ, ಆಯಿತಾ? ರಾಯರೇ ಅಂತ ಹೇಳಿ ದಯಮಾಡಿ ಕರಿಬೇಡಿ, ಅವನನ್ನು ಆ ರೀತಿ ಕರೀಲಿಕ್ಕೆ ಹೋಗಬೇಡಿ. ಜನ್ಮಾಂತರದ ಪಾಪಕರ್ಮಗಳು ನಿಮಗೆ ಸುತ್ತಕೊಳ್ಳುತ್ತೆ ರಾಯರೇ ಅಂತ ಹೇಳಿ ಅವನನ್ನು ಕರೆದ್ರೆ. ಬಹಳ ಮೋಸ ಮಾಡ್ತಾ ಇದ್ದಾನೆ. ನನಗೇನಾದರೂ ಗುರುಗಳು ಮುಂದೆ ದಾರಿ ಕೊಟ್ಟರೆ ಅವನ ವಿಚಾರದಲ್ಲಿ ಮಾತಾಡಲಿಕ್ಕೆ ಎಲ್ಲವನ್ನೂ ಸಹ ತೆಗೆದು ನಿಮ್ಮ ಮುಂದೆ ಇಡ್ತೀನಿ. ನೀವು ಸಹ ಅಲರ್ಟಾಗಿ, ಗೊತ್ತಿರೋಂಥವ್ರಿಗೆ ಎಲ್ಲನೂ ನಾಟಕ. ಅವನ ಚಾನಲಲ್ಲಿ ಏನೇನೆಲ್ಲ ನಡೆಯುತ್ತೆ ಎಲ್ಲವೂ ಸಹ ನಾಟಕ. ಆಮೇಲೆ ಇನ್ನೊಂದು ಹೇಳಬೇಕು, ಯಾರಾದರೂ ಹೆಣ್ಮಕ್ಳು ಈಗಾಗಲೇ ನನ್ನ ಚಾನಲನ್ನು ನೋಡ್ತಾ ಇರೋವಂಥವ್ರು ಅವನಿಗೇನಾದರೂ ಕಾಲ್ ಮಾಡಿ ನಿಮ್ಮ ಪರ್ಸ್ನಲ್ ನಂಬರ್ ಏನಾದರೂ ಅವನಿಗೆ ನೀವು ಸಿಕ್ಕಿಸಿದ್ರೆ ದಯಮಾಡಿ ಅವನಿಗೆ ಸಂಬಂಧಪಟ್ಟಂತೆ ಎಲ್ಲ ನಂಬರ್ಸ್ನ ಬ್ಲಾಕ್ ಮಾಡಬೇಡಿ. ಅದ್ರ ಜೊತೆಗೆ ನಿಮಗೇನಾದರೂ ನಾನು ಸಲ್ಯೂಷನ್ ಕೊಡ್ತೀನಿ ಅಂತ ಹೇಳಿ ಅವನು ಅಲ್ಲಿ ಇಲ್ಲಿಗೆ ಕರೆದ್ರೆ ಹೆಣ್ಮಕ್ಳು ಹೋಗ್ಲಿಕ್ಕೆ ಹೋಗಬೇಡಿ. ಆಮೇಲೆ ಕಾಲ್ ಮಾಡ್ತಾನೆ ಅವನೇನೆ. ನಂಬರ್ ಒಂದು ಸರ್ತಿ ಸಿಕ್ತು ಅಂತಂದರೆ ನಿಮಗೆ ಆ ಥರ ನಾನು ಸಲ್ಯೂಷನ್ ಮಾಡಿಕೊಡ್ತೀನಿ, ಈ ಥರ ಸಲ್ಯೂಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಮತ್ತು ಆಮೇಲೆ ಫೈನಲ್ ಸ್ಟೇಜಿಗೆ ಕರೆಯೋದು, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂಥೇಳಿ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಇವೆಲ್ಲವೂ ನಡೀತಾ ಇದೆ. ಸೊ ಕೇರ್ಫುಲ್ಲಾಗಿರಿ. ಇದು ರಾಯರ ಸಾಕ್ಷಿಯಾಗಿ ಸತ್ಯ, ಅವನಲ್ಲಿ ಯಾವುದೇ ಒಂದು ಸತ್ಯಾಸತ್ಯತೆ ಇಲ್ಲ. ಅವನೊಬ್ಬ ಕಳ್ಳ ಗುರು ಅಷ್ಟೇ. ಹುಷಾರು ಅಷ್ಟೇ ನಾನು ಹೇಳೋವಂತಹದ್ದು. ದಯಮಾಡಿ ಇಂಥವ್ರನ್ನೆಲ್ಲ ನಂಬಲಿಕ್ಕೆ ಹೋಗಬೇಡಿ. ಇಷ್ಟರಲ್ಲೇ ಅವನೆಲ್ಲ ಮುಖವಾಡನೂ ಸಹ ಕಳಚಿ ಬೀಳುತ್ತೆ. ಬಹಳ ಬ್ಲೈಂಡಾಗಿ ನಂಬಬಾರ್ದು ಈ ಥರ ಎಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅವನೇನು ನಾಟಕ ಆಡ್ತಾ ಇದ್ದಾನ? ಅವನು ವಿಡಿಯೋಸನ್ನು ಇಲ್ಲಿವರೆಗೂ ನೋಡಿರಲಿಲ್ಲ ನಾನು. ಅವನ ವಿಡಿಯೋಸನ್ನು ಇತ್ತೀಚೆಗೆ ಈ ಥರ ಎಲ್ಲ ಏನು ಮೋಸಗಳು ನಡೀತಾ ಇದೆ ಅಂತೇಳಿ ನನಗೂ ಸಹ ಗುರುಗಳಿಂದ ಸ್ವಲ್ಪ ಒಂದು ಸಂದೇಶ ಆದಾಗ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂಥರ ಅಸಹ್ಯ ಅನಿಸ್ಲಿಕ್ಕೆ ಆಗ್ಬಿಡ್ತು ಅವನನ್ನು ನೋಡಿ. ಅವನ ವೇಷ ಏನು, ಅವನ ಭೂಷಣ ಏನು ಅವನು ಗೋಪಿಚಂದನ ಧಾರಣೆ ಮಾಡೋದು ನೋಡ್ರಿ. ಯಾವ ಸಂಪ್ರದಾಯದಲ್ಲಿದ್ದಾರೆ ಆ ಥರ ಅವನು ಗೋಪಿಚಂದನ ವಿಚಿತ್ರವಾಗಿ ಧಾರಣೆ ಮಾಡ್ತಾನಲ್ಲ, ಆ ರೀತಿ ಧಾರಣೆ ಮಾಡೋಂತಹದ್ದು ಇಲ್ಲವೇ ಇಲ್ಲ. ಹುಷಾರು, ಹೆಣ್ಣುಮಕ್ಕಳು ಹುಷಾರು. ಈತನ ವಿಚಾರದಲ್ಲಿ ನಂಬರ್ಗಳನ್ನು ಕೊಟ್ಟು ಸಿಗಾಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಅದನ್ನು ನಂಬಲಿಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ. ನಾವು ನೋಡೋದು ಕಡಿಮೆ ಮಾಡಿದ್ರೆ ಅವನು ಆಡೋದು ಕಡಿಮೆ ಮಾಡ್ತಾನೆ. ಅಷ್ಟೇ ನಾನು ಹೇಳೋವಂತಹದ್ದು. ಬಹಳ ಹುಷಾರು. ಎಲ್ರಿಗೂ ಸಹ ನನ್ನ ನಮಸ್ಕಾರ.